ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಕೋಲಾರದ ಹೃದಯ ಭಾಗದಲ್ಲೇ ಇರುವ ಒಂದು ಪೌರಾಣಿಕ ಇತಿಹಾಸ ಪ್ರಸಿದ್ಧ ದೇವಾಲಯದ ಬಗ್ಗೆ ಮಾತನಾಡೋಣ. ಅಂದರೆ ಶ್ರೀ ಸೋಮನಾಥೇಶ್ವರ ಸ್ವಾಮಿ ದೇವಸ್ಥಾನ. ಹೆಸರು ಕೇಳಿದ ತಕ್ಷಣವೇ ಗೊತ್ತಾಗ್ತದೆ ಇದು ಶಿವನಿಗೆ ಅರ್ಪಿಸಲಾದ ದೇವಸ್ಥಾನ ಅನ್ನೋದು. ಸೋಮನಾಥೇಶ್ವರ ದೇವಾಲಯ ಅನ್ನೋದಕ್ಕೆ ಕಾರಣ ಏನು ಅಂತೀರಾ? ಪುರಾಣದ ಪ್ರಕಾರ ಚಂದ್ರ ಭಗವಾನೇ ಸ್ವತಃ ಇಲ್ಲಿಗೆ ಬಂದು ಶಿವನನ್ನು ಆರಾಧಿಸಿ ಪಾಪಕ್ಷಯ ಮಾಡಿಕೊಂಡಿದ್ದಾನೆ ಅಂತೆ. ಅದಕ್ಕಾಗಿ ದೇವಾಲಯಕ್ಕೆ ಸೋಮನಾಥೇಶ್ವರ ಅನ್ನೋ ಹೆಸರು ಬಂತು ಅನ್ನೋ ನಂಬಿಕೆ ಇದೆ. ಇದು ಚೋಳರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನ. ಸುಮಾರು 11ನೇ ಶತಮಾನದಲ್ಲಿ ಕಟ್ಟಿದ್ರು ಅಂತೆ. ಚೋಳ ಶೈಲಿಯ ಗೋಪುರ, ಕಲ್ಲಿನ ಕೆತ್ತನೆಗಳು, ಕಂಬಗಳ ಮೇಲೆ ಮಾಡಿದ ಶಿಲ್ಪಗಳು ಇಂದಿಗೂ ಅದೇ ಶೈಲಿಯಲ್ಲಿ ಹೊಳೆಯುತ್ತವೆ. ದೇವಾಲಯದ ಆವರಣ ನೋಡಿದರೆ ಕಲ್ಲಿನ ಶಿಲ್ಪಕಲೆ ಅಷ್ಟು ಸುಂದರವಾಗಿರುತ್ತೆ. ಅಂದರೆ ಶತಮಾನಗಳ ಹಿಂದೆ ಮಾಡಿದರೂ ಇಂದಿಗೂ ಹೊಸದಾಗಿ ಕಾಣಿಸುತ್ತದೆ. ಅಲ್ಲಲ್ಲಿ ಸಣ್ಣ ಗರ್ಭಗುಡಿಗಳು, ಉಪದೇವಾಲಯಗಳು, ಸುಂದರ ತೋಟ ಇವೆಲ್ಲ ಸೇರಿ ಒಂದು ದೈವಿಕ ವಾತಾವರಣ ಸೃಷ್ಟಿಯಾಗಿರುತ್ತೆ. ಈ ದೇವಾಲಯದ ಒಳಗೆ ಪ್ರವೇಶಿಸಿದಾಗ ಒಂದು ಆಧ್ಯಾತ್ಮಿಕ ಶಾಂತಿ ನಮಗೆ ತಟ್ಟುತ್ತದೆ. ಇಲ್ಲಿ ಗರ್ಭಗುಡಿಯಲ್ಲಿ ಸೋಮನಾಥೇಶ್ವರ ಸ್ವಾಮಿ ಅಂದರೆ ಶಿವಲಿಂಗ ಸ್ಥಾಪನೆ, ಪಕ್ಕದ ಮಂಟಪಗಳಲ್ಲಿ ಪಾರ್ವತಿ, ಗಣೇಶ, ಸುಬ್ರಹ್ಮಣ್ಯ ಆಲ್ ಇನ್ ಒನ್ ಸೌಂದರ್ಯದೊಂದಿಗೆ ಅಲಂಕಾರಗೊಂಡಿವೆ. ಈ ದೇವಾಲಯದ ಕಂಬಗಳನ್ನು ನೋಡಿದರೆ ಸಾಕು, ಪ್ರತಿ ಕಂಬದಲ್ಲೂ ಒಂದು ಕತೆ ಹೇಳುತ್ತದೆ. ಅದರ ಮೇಲಿನ ಶಿಲ್ಪಗಳಲ್ಲಿ ದೇವತೆಗಳು, ಗಂಧರ್ವರು, ಯಕ್ಷರು ಆಲ್ ಕಾರ್ವ್ಡ್ ಸೋ ಬ್ಯೂಟಿಫುಲಿ. ಇದು ಚೋಳರ ಶೈಲಿಯ ಆರ್ಕಿಟೆಕ್ಚರ್ಗೆ ಅತ್ಯುತ್ತಮ ಉದಾಹರಣೆ. ಪ್ರತಿ ವರ್ಷ ಮಹಾಶಿವರಾತ್ರಿ ಹಬ್ಬ ಗ್ರ್ಯಾಂಡ್ ಸೆಲೆಬ್ರೇಷನ್ ಆಗಿರುತ್ತೆ. ಸಾವಿರಾರು ಭಕ್ತರು ಜಾಗರಣೆ ಮಾಡ್ತಾರೆ. ಪವಿತ್ರ ಜಲಾಭಿಷೇಕ, ಭಜನೆ ಆಲ್ ನೈಟ್ ನಡೆಯುತ್ತೆ. ಪ್ರತಿ ಸೋಮವಾರವೂ ಅಣ್ಣಾಭಿಷೇಕ ನಡೆಯುತ್ತೆ. ಅಂದು ದೇವಾಲಯ ಅಂತೂ ತುಂಬಿ ತುಳುಕ್ತಾ ಇರುತ್ತೆ. ದೂರದಿಂದ ಭಕ್ತರು ಬಂದು ತಮ್ಮ ಮನದಾಳದ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾರೆ. ಶ್ರೀ ಸೋಮನಾಥೇಶ್ವರ ದೇವಾಲಯವು ಕೇವಲ ಪೂಜಾ ಸ್ಥಳವಲ್ಲ, ಇದು 1000 ವರ್ಷಗಳ ಇತಿಹಾಸ, ಅದ್ಭುತ ಶಿಲ್ಪಕಲೆ, ಆಳವಾದ ಭಕ್ತಿ ಆಲ್ ಟುಗೆದರ್ ಸೇರಿಕೊಂಡಿರುವ ಧಾರ್ಮಿಕ ತಾಣ. ಕೋಲಾರಕ್ಕೆ ಬಂದರೆ ಈ ದೇವಸ್ಥಾನವನ್ನು ತಪ್ಪದೇ ಭೇಟಿ ಮಾಡಿ. ನಿಮಗೆ ಭಕ್ತಿ, ಇತಿಹಾಸ ಮತ್ತು ಕಲೆ ಆಲ್ ಇನ್ ಒನ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಸಿಗೋಣ ಇನ್ನೊಂದು ಪವಿತ್ರ ಸ್ಥಳದ ಇತಿಹಾಸದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.